ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳದಲ್ಲಿ ಭಾರೀ ದುರಂತ ಸಂಭವಿಸಿದೆ. ಇದುವರೆಗೂ ಮಾಹಿತಿ ಪ್ರಕಾರ 17ಕ್ಕೂ ಹೆಚ್ಚು ಮಂದಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು 50ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇವತ್ತು ಮೌನಿ ಅಮಾವಾಸ್ಯೆ ನೋಡಿ, ಮೌನಿ ಅಮಾವಾಸ್ಯೆ ಎಂದು ಪವಿತ್ರ ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಪ್ರಯಾಗ್ರಾಜ್ಗೆ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗುವುದಕ್ಕೆ ಲಕ್ಷಾಂತರ ಕೋಟ್ಯಾಂತರ ಮಂದಿ ಭಕ್ತಾದಿಗಳು ಆಗಮಿಸಿದ್ದೇ ಈ ಒಂದು ದುರಂತಕ್ಕೆ ಕಾರಣ. ಜನಸಂಖ್ಯೆ ಹೆಚ್ಚಾದಂತೆ ಮಧ್ಯರಾತ್ರಿ ಕಾಲ್ತುಳಿತ ಹೆಚ್ಚಾಗಿ ಈ ಒಂದು ದುರಂತ ಸಂಭವಿಸಿದೆ. ಇನ್ನು ಸದ್ಯಕ್ಕೆ ಗಾಯಾಳುಗಳನ್ನ ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂಥದ್ದು. ಜನವರಿ 13ರಿಂದ ನಡೀತಾ ಇದೆ ಮಹಾಕುಂಭ ಮೇಳ. ಸುಸೂತ್ರವಾಗಿ ನಡೆದುಕೊಂಡು ಬರ್ತಾ ಇತ್ತು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 2025ರ ಮಹಾಕುಂಭ ಮೇಳ ಸುಸೂತ್ರವಾಗಿ ನಡೆದುಕೊಂಡು ಬರ್ತಾ ಇದ್ದು ಮಧ್ಯರಾತ್ರಿ ಕಾಲ್ತುಳಿತ ಸಂಭವಿಸಿ 17ಕ್ಕೂ ಹೆಚ್ಚು ಮಂದಿ ಭಕ್ತರು ತಮ್ಮ ಜೀವವನ್ನ ಕಳೆದುಕೊಂಡಿದ್ದಾರೆ ಅನ್ನೋ ಶಂಕೆ ಇರುವಂಥದ್ದು. ಈ ಕುರಿತು ಇನ್ನೂ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ, ಕಾದು ನೋಡಬೇಕು. ಇನ್ನು ಈ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಯೋಗಿ ಬಳಿ ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮೋದಿ ಸೂಚನೆಯನ್ನ ಕೊಟ್ಟಿದ್ದಾರೆ. 1 ಗಂಟೆಯಲ್ಲಿ 2 ಬಾರಿ ಯೋಗಿ ಜೊತೆ ಚರ್ಚೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಕ್ಷಣದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಏನಾಯ್ತು, ಸದ್ಯದ ಅಪ್ಡೇಟ್ ಏನಿದೆ, ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಅನ್ನೋದರ ಕುರಿತಾಗಿ ಸಲಹೆ ಸೂಚನೆಗಳನ್ನು ಹಾಗೆ ಕ್ಷಣದ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಬಳಿಯಿಂದ ಪಡೆದುಕೊಳ್ತಿದ್ದಾರೆ. ಅಂಡ್ ಯುಪಿ ಸಿಎಂಗೆ ರಾಜನಾಥ್ ಸಿಂಗ್ ಹಾಗೆ ಅಮಿತ್ ಶಾ ಕೂಡ ಕರೆ ಮಾಡಿ ಮಾತನಾಡಿದ್ರು ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಭಕ್ತರು ಮಹಾಕುಂಭ ಮೇಳಕ್ಕೆ ಭೇಟಿ ನೀಡಿದ್ದು ಇದರಿಂದ ಪ್ರಯಾಗ್ರಾಜ್ನ ಸಂಗಮ್ ಪ್ರದೇಶದಲ್ಲಿ ಮಧ್ಯರಾತ್ರಿ ಒಂದು ಗಂಟೆ 2 ಗಂಟೆ ಸುಮಾರಿಗೆ ಏಕಾಏಕಿ ಜನರು ನುಗ್ಕೊಂಡು ಬಂದಿದ್ದಾರೆ. ಇದರಿಂದ ಕಾಲ್ತುಳಿತ ಸಂಭವಿಸಿ ಈ ಒಂದು ಘಟನೆಯಲ್ಲಿ 17ಕ್ಕೂ ಹೆಚ್ಚು ಜನರು ಜೀವವನ್ನ ಕಳೆದುಕೊಂಡಿದ್ದಾರೆ. ಇದರ ಜೊತೆಗೆ ಒಂದಷ್ಟು ಮಂದಿಗೆ ಗಂಭೀರ ಗಾಯಗಳಾಗಿವೆ. ಇನ್ನು ಗಾಯಾಳುಗಳನ್ನು ತಕ್ಷಣ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ. ನೋಡಿ, ಆಂಬ್ಯುಲೆನ್ಸ್ ಬರೋದಕ್ಕೂ ಕೂಡ ಜಾಗ ಇಲ್ಲ, ಅಷ್ಟರ ಮಟ್ಟಿಗೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಅಂಡ್ ಇದಷ್ಟೇ ಅಲ್ಲ, ಒಂದಷ್ಟು ಮಂದಿ ತಮ್ಮ ಸಂಬಂಧಿಕರನ್ನ ಕಳೆದುಕೊಂಡಿದ್ದಾರೆ. ಎಲ್ಲೋದ್ರು ಜೊತೆಗೆ ಬಂದಿರೋರು ಈ ಜನಜಂಗುಳಿಯಲ್ಲಿ ಕೈ ತಪ್ಪಿ ಸಾಕಷ್ಟು ಮಂದಿ ಮಿಸ್ ಆಗಿದ್ದಾರೆ. ಅಂದರೆ ಇದ್ದಕ್ಕಿದ್ದಾಗೆ ಜನರು ಹೆಚ್ಚಾಗಿ ನುಗ್ಗಿದ್ರಿಂದ ತಮ್ಮವರು ನಾಪತ್ತೆ ಆಗಿದ್ದಾರೆ. ಎಲ್ಲೋದ್ರು ಅಂತ ದುಃಖಿಸ್ತಾ ಕೂತಿದ್ದಾರೆ, ಅಳ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಚೀರಾಡ್ತಾ ಇದ್ದಾರೆ. ನಿಜಕ್ಕೂ ಪ್ರಯಾಗ್ರಾಜ್ನ ಸದ್ಯದ ಪರಿಸ್ಥಿತಿ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಒಂದು ಕಡೆ ಅಧಿಕಾರಿಗಳು ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಇನ್ನು ಈ ಕುರಿತು ಮಾತನಾಡೋದಕ್ಕೆ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಂತಹ ಭವ್ಯ ಎಂಬುವವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ನೀವು ಎಲ್ಲಿದ್ದೀರಾ ಈಗ? ಈಗ ನಾವು ಬೆಂಗಳೂರು ರಿಟರ್ನ್ ಆದ್ವಿ. ನಿನ್ನೆ ಕುಂಭಮೇಳದಲ್ಲಿದ್ದೆ ನಾನು. ಓಕೆ. ನಿನ್ನೆ ನೀವು ಸಂಗಮ್ ಹತ್ರ ಹೋಗಿದ್ರಾ? ಹಾ, ಹೋಗಿದ್ದೆ. ಬೆಳಗ್ಗೆನೆ ಸಂಗಮ್ ಹತ್ರ ಹೋಗಿದ್ದೆ. ಆಗೆಲ್ಲ ಚೆನ್ನಾಗೇ ಇತ್ತಾ ಅಲ್ಲಿ? ಏನಂದ್ರೆ ಇವಾಗ ಸಂಗಮಲ್ಲಿ ಒಂದಷ್ಟು ಜನ ಏನಿದೆ ಕ್ರೌಡ್ ಕಂಟ್ರೋಲು ಅದೆಲ್ಲ ನಿಮ್ಗೆ ರೆಗ್ಯುಲರ್ ಡೇಸ್ಗಿಂತ ಸ್ವಲ್ಪ ಇವತ್ತು ಜಾಸ್ತಿ ಇರುತ್ತೆ. ಯಾಕಂದ್ರೆ ಮೌನಿ ಅಮಾವಾಸ್ಯೆ ಅಂತ ಇರುತ್ತಲ್ಲ. ಬಟ್ ಆಗ್ಲೇ ಜನಕ್ಕೆ ಇಂಟಿಮೇಟ್ ಎಲ್ಲ ಮಾಡಿದ್ದಾರೆ, ಇವತ್ತು ತುಂಬಾ ಕೋಟ್ಯಾಂತರ ಜನ ಬರ್ತಾರೆ ಅಂತ ಇಂಟಿಮೇಟ್ ಮಾಡಿದ್ರು. ಇವತ್ತು ಅವಾಯ್ಡ್ ಮಾಡ್ಬೋದಾಗಿತ್ತು ತುಂಬಾ ಜನ. ಆದ್ರೆ ನೆನ್ನೆ ನಾನು ಜಸ್ಟ್ 1 ದಿನದ ಹಿಂದೆ ನೋಡಿದ್ದು ರೆಸ್ಪಾನ್ಸ್ ಅಲ್ಲಿ ನನಗೆ ಅನ್ಸಿದ್ದು ಏನಂದ್ರೆ ಜನರನ್ನ ಇವರು ಒಂದೇ ಗೇಟ್ ಮುಖಾಂತರ 1-2 ಗೇಟ್ ಮುಖಾಂತರ ಇವ್ರನ್ನ ಸಂಗಮಕ್ಕೆ ನಡ್ಕೊಂಡು ಹೋಗೋದಕ್ಕೆ ಬಿಡ್ತಾ ಇದಾರೆ. ಆಮೇಲೆ ಅಖಾಡಗಳು ಈ ಸಂಗಮಕ್ಕೆ ಹೋಗೋ ಜಾಗಗಳನ್ನ ಬ್ಲಾಕ್ ಮಾಡ್ತಾ ಇದೆ. ಹಾಗೆ ಇವರು ಒಳಗಡೆ ಎಂಟರ್ ಆಗ್ಬಾರ್ದು, ಅಖಾಡದಲ್ಲಿರೋರು ಮಾತ್ರ ಸೇಫ್ ಆಗಿರ್ಬೇಕು, ಯಾರ್ಯಾರು
ತಮ್ಮ ತಮ್ಮ ಸ್ವಾಮೀಜಿಗಳು ಯಾರು ಇರ್ತಾರೆ ಅವರೆಲ್ಲ ಸೇಫ್ ಆಗಿರ್ಬೇಕು ಅಂತ ಗೇಟ್ಗಳನ್ನ ಹಾಕ್ಬಿಡ್ತಾರೆ. ಸೊ ಈ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ಆ ಕಡೆಯಿಂದ ಬಂದವರು ಸುಮಾರು ನಡಿಬೇಕು ನಾವು ಅಂತ ಹೇಳ್ಬಿಟ್ಟು ಒಂದೇ ಜಾಗದಲ್ಲಿ ಎಲ್ಲಾರು ಸೇರ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟಂತ ನಡೀತಾರೆ, 20 ಕಿಲೋಮೀಟರ್ 25 ಕಿಲೋಮೀಟರ್ ಅಲ್ಲಿ ಜನ. ಅದಕ್ಕೆ ಇಲ್ಲೇ ಒಂದು ಜಾಗದಲ್ಲಿ ಒಂದು ಹರ್ಡ್ ಮೆಂಟಾಲಿಟಿ ಅಂತ ಹೇಳ್ತಾರಲ್ಲ, ಈ ಕಡೆ ಹೋಗ್ತಾ ಇದಾರೆ, ನಾವ್ ಹಿಂದೆ ಹೋಗೋಣ ಹಿಂದೆ ಹೋಗೋಣ ಹಿಂದೆ ಹೋಗೋಣ. ಗೈಡೆನ್ಸ್ ಕಡಿಮೆ ಇದೆ. ಪೊಲೀಸ್ಗೆ ಅವ್ರಿಗೆ ಅನೌನ್ಸ್ಮೆಂಟ್ ಗಳು ಏನಿದೆ, ಆ ಅನೌನ್ಸ್ಮೆಂಟ್ ಇಲ್ಲವೇ ಇಲ್ಲ. ಒಂದು ಹೋರ್ಡಿಂಗ್ ಅಲ್ಲಿ ಜನಕ್ಕೆ ದೊಡ್ಡದಾಗಿ ಇಷ್ಟೊಂದೆಲ್ಲ ಖರ್ಚು ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಯಾವಾಗ ಗೇಟ್ ನ ಕ್ಲೋಸ್ ಮಾಡ್ತಾರೆ, ಯಾವಾಗ ಗೇಟ್ ನ ಓಪನ್ ಮಾಡ್ತಾರೆ ಅನ್ನೋದು ಯಾವುದೇ ಒಂದು ಅನೌನ್ಸ್ಮೆಂಟ್ ಇಲ್ಲ. ನಾವು ಏನ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ಮಾತಾಡೋದಕ್ಕಿಂತ ಅಲ್ಲಿ ಜನದ ಮೆಂಟಾಲಿಟಿ ಇವ್ರಿಗೆ ಅರ್ಥ ಆಗಿರುತ್ತೆ. ಉತ್ತರ ಪ್ರದೇಶ ಜನದ ಮೌನಿ ಅಮಾವಾಸ್ಯೆ ಮೆಂಟಾಲಿಟಿ ಇವ್ರಿಗೆ ತಲೆಮಾರುಗಳಿಂದ ಇವ್ರಿಗೆ ಅರ್ಥ ಆಗಿದೆ ಅವ್ರ ಮೆಂಟಾಲಿಟಿ. ಜೊತೆಗೆ ಆಚೆ ಕಡೆಯಿಂದಾನು ಬರ್ತಾ ಇದಾರೆ ಅಂತ ಗೊತ್ತಿದೆ. ಇಷ್ಟಾದ್ರೂ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮೆಂಟಾಲಿಟಿ, ಆ ಜನ ಇವ್ರಿಗೆ ಬೇಡ. ಈಗ ಸಂಗಮ್ ಬಳಿ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ರು? ಅಲ್ಲಿ ಗೈಡ್ಲೈನ್ಸ್ ಕೊಡೋರಿದ್ರ, ಪೊಲೀಸರಿದ್ರ? ಇಲ್ಲ, ಪೊಲೀಸು ನಿಮ್ಗೆ ತುಂಬಾ ರೇರ್ ಆಗಿ ಯಾರಾದ್ರೂ ಒಬ್ರು ಪೊಲೀಸ್ ಬೇಕಾದ್ರೆ ರೆಸ್ಪಾಂಡ್ ಮಾಡ್ತಾರೆ. ಇನ್ ಮಿಕ್ಕಿದವರೆಲ್ಲ ಲೋಕಲ್ಸ್ ಜೊತೆ ತುಂಬಾನೇ ಬ್ಯಾಡ್ ಆಗಿ ಬಿಹೇವ್ ಮಾಡ್ತಾರೆ. ತುಂಬಾ ಅಂದ್ರೆ ನಾವು ನೆನ್ನೆ ಹೋದಾಗೂ ಅಷ್ಟೇ, ಯಾವ ಗೇಟ್ ಕ್ಲೋಸ್ ಆಗುತ್ತೆ, ಯಾವ ಗೇಟ್ ಕ್ಲೋಸ್ ಆಗಲ್ಲ, ಏನು ಇನ್ಫಾರ್ಮೇಶನ್ ಇರಲ್ಲ, ಪಟ್ ಅಂತ ಕ್ಲೋಸ್ ಮಾಡ್ಬಿಡ್ತಾರೆ. VIP ಮೂವ್ಮೆಂಟ್ ಇವತ್ತು VIP ಮೂವ್ಮೆಂಟ್ ಇರಲ್ಲ, ಆದ್ರೂ ಕೂಡ ಅವ್ರ ಲೆಕ್ಕಾಚಾರದಲ್ಲಿ ಕ್ರೌಡ್ ಕಂಟ್ರೋಲ್ ಅನ್ನೋದು ಬೇರೆನೆ. ಕ್ರೌಡ್ ಕಂಟ್ರೋಲ್ ಏನಂದ್ರೆ ಬಡ ಜನರು ಸಾಯ್ಲಿ ಅನ್ನೋ ತರನೇ ಬಿಟ್ಬಿಟ್ಟಿದ್ದಾರೆ. ನಿಮ್ಗೆ VIP ಇದ್ರೆ ಮಾತ್ರ ನಿಮ್ಗೆ ಎಲ್ಲಾ ತರದ ನಿಮ್ಗೆ ಫೆಸಿಲಿಟೀಸು ಎಲ್ಲ ಸಿಗುತ್ತಲ್ಲಿ. ನಿಮ್ಗೆ ಇಲ್ಲದೆ ಇದ್ರೆ ಅಲ್ಲಿ ಒಂದು ಅಖಾಡ ಒಂದು ನೀವು ಖರ್ಚು ಹಾಕೊಂಡಿದ್ರೆ ನಿಮ್ಮ ಡಿವೋಟೀಸ್ ಗಳಿಗೆ, ಫಾರಿನರ್ಸ್ ಯಾರು ಬರ್ತಾರೆ ಅವ್ರಿಗೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತಗೋತಾ ಇದಾರೆ. ಫಾರಿನರ್ಸ್ ಯಾರೇ ಬಂದ್ರು ಆ ಆಶ್ರಮಕ್ಕೆ ತಕ್ಕಂತೆ ಯಾರು ಫಾರಿನರ್ಸ್ ಬಂದಿದ್ದಾರೆ ಅವ್ರನ್ನೆಲ್ಲ ತುಂಬಾ ಸೇಫ್ ಆಗಿ ಅವ್ರಿಗೆ ಬೇಕಾದ್ರೆ ಪರ್ಮಿಷನ್ಗಳು ಸಿಗುತ್ತೆ, ಗೇಟ್ ಅನ್ನ ಹಾರೋದಕ್ಕೆ ಪರ್ಮಿಷನ್ ಸಿಗುತ್ತೆ. ಆದ್ರೆ ಲೋಕಲ್ಸ್ ಮಾತ್ರ ಒಂದು ದೊಡ್ಡ ಅದೇನ್ ಹೇಳ್ತಾರೆ, ಕುರುಕ್ಷೇತ್ರದಲ್ಲಿ ಅಭಿಮನ್ಯು ದಾಟ್ಬೇಕಲ್ಲ, ಆ ರೀತಿ ಲೋಕಲ್ಸ್ಗೆ ಮಾಡ್ಬಿಟ್ಟಿದ್ದಾರೆ. ಒಂದು ದಾಟಿದ್ರೆ ಇನ್ನೊಂದು ದಾಟಕ್ಕಾಗಲ್ಲ, ಇನ್ನೊಂದು ದಾಟಿದ್ರೆ ಇನ್ನೊಂದು ದಾಟಕ್ಕಾಗಲ್ಲ. ಅವ್ರು ರೌಂಡ್ ಹೋಗಿ 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 ಫ್ರಸ್ಟ್ರೇಷನ್ ಲೆವೆಲ್ ಬಿಲ್ಡ್ ಆಗ್ಬಿಡುತ್ತೆ ಅವ್ರಿಗೆ. ಯಾರೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದ್ಸಲ ಎಂಟ್ರಿ ಕೊಟ್ಟ ಆದ್ಮೇಲೆ ಹೋಗಿ ಬರೋಷ್ಟ್ರಲ್ಲಿ ಸಂಗಮ ಹತ್ರ ಹೋಗಿ ನೀವು ಸ್ನಾನ ಮುಗಿಸ್ಕೊಂಡು ಬರೋಷ್ಟ್ರಲ್ಲಿ ಎಲ್ಲ ಎಷ್ಟು ಟೈಮ್ ತಗೊಳ್ತು ಅಂತ ಈ ಜನಜಂಗುಳಿಯಲ್ಲಿ? ನೋಡಿ, ನಾವು ಹೋದಾಗ ಸುಮಾರು ಬೆಳಗ್ಗೆ ಒಂದು 8:30 ಹೋಗಿದ್ದು. 8:30ನಲ್ಲಿ ಯಾಕಂದ್ರೆ ಬಿಸಿಲಿದ್ದಾಗ ಕ್ರೌಡ್ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಬೇಗ, ಅಂದ್ರೆ ತುಂಬಾ ಬೇಗ ಹೋಗೋ ಪ್ರಯತ್ನ ಮಾಡ್ಲಿಲ್ಲ. ಯಾಕಂದ್ರೆ ಕತ್ಲೆನಲ್ಲಿ ನಿಮ್ಗೆ ಏನು ಗೊತ್ತಾಗಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗಿ ಹೋದ್ವಿ. ಆಮೇಲೆ ಒಂದು ಸಂಗಮದಲ್ಲಿ ನಾವೆಲ್ಲ ಮುಗಿಸ್ಕೊಳ್ಳೋದು ಬರೀ ನೆನ್ನೆನೆ ಅಷ್ಟೇ 11 ಗಂಟೆ ಅಷ್ಟೊಳಗೆ ನಾವೆಲ್ಲ ಮುಗಿಸ್ಕೊಂಡ್ಬಿಟ್ವಿ. ಅಷ್ಟೊಂದು ಇರ್ಲಿಲ್ಲ ಅನ್ಸುತ್ತೆ ಅಲ್ವಾ? ಕ್ರೌಡ್ ಇತ್ತು. ಬಟ್ ಏನಂದ್ರೆ ಕ್ರೌಡು ಎಲ್ಲಾ ಕಡೆ ಇರುತ್ತೆ. ಇವಾಗ ನೋಡಿ, ನಮ್ ದಸರಾ ನಡೆಯುತ್ತೆ, ಇಲ್ಲಿ ಕ್ರೌಡ್ ಎಲ್ಲಾ ಕಡೆ ಇರುತ್ತೆ. ಅವ್ರ ನಂಬಿಕೆ. ಮಹಾಕುಂಭಮೇಳ ಸ್ಟಾರ್ಟ್ ಆದಾಗಿಂದನೂ ಅಲ್ಲಿ ಕ್ರೌಡ್ ಇದೆ. ಬಟ್ ಕಂಪೇರ್ ಟು ಮಧ್ಯರಾತ್ರಿ, ಈಗ ಮೌನಿ ಅಮಾವಾಸ್ಯೆ ಅಂತಂದ ಮೇಲೆ ಭಕ್ತಾದಿಗಳ ಸಂಖ್ಯೆ ಇನ್ನೂ ಜಾಸ್ತಿ, ಡಬಲ್ ಆಯ್ತು. ಹೌದು. ಇಲ್ಲಿ ಮೌನಿ ಅಮಾವಾಸ್ಯೆಗೆ ತಗೊಳ್ಬೇಕಾದಂತ ಪ್ರಿಕಾಷನ್ಸ್ ಇವ್ರು ತಗೊಳ್ಳಿಲ್ಲ. ಮತ್ತೆ ಹಳೆ ಮೊದ್ಲು ಏನ್ ಮಾಡ್ತಾ ಇದ್ರು ತಪ್ಪುಗಳನ್ನ ಅದನ್ನೇ ನಡ್ಸ್ಕೊಂತ ಬಂದ್ರು ಇವರು. ಆ ಗೇಟ್ ಗಳಲ್ಲಿ ಜನದ ಎಂಟ್ರಿ ಏನಿದೆ ಅದು ತುಂಬಾನೇ ಮಿಸ್ಇನ್ಫಾರ್ಮೇಶನ್ ಇಂದ ತುಂಬಿಕೊಂಡಿದೆ. ನಾವು ಕೂಡ ಮ್ಯಾಜಿಸ್ಟ್ರೇಟ್ ಲೆವೆಲ್ಗೆ ಕಾಲ್ ಮಾಡಿದೀವಿ. ನಾವು ಯಾಕೆ ನೀವು ಸರಿಯಾಗಿ ರೆಸ್ಪಾನ್ಸ್ ಮಾಡೋರು ಯಾರು ಇರ್ಲಿಲ್ಲ ಅಂತ ಹೇಳ್ತಿದ್ದೀರಾ? ಮಾಡೋರು. ಆಮೇಲೆ ಸಾಮಾನ್ಯ ಜನರಾದ್ರೆ ತಳ್ತಾರೆ, ಪೊಲೀಸು ತಳ್ಳೋದು ಮಾಡೋದು, ಹುಡುಗಿ ಏನು ನೋಡಲ್ಲ, ಕೈ ಹಾಕ್ತಾರೆ. ಸೊ UP ಪೊಲೀಸ್ಗೆ ನಿಜವಾಗ್ಲೂ ಕೆಲವ್ರು ಇದಾರೆ, ಇಲ್ಲ ಕೆಲವ್ರು ಸೆನ್ಸಿಬಲ್ ಇದಾರೆ. ಬಟ್ ಏನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಇವ್ರು ಏನ್ ಮಾಡ್ಬೇಕು, UP ಪೊಲೀಸ್ ಒಂದು ಹೆಲ್ಪ್ ತಗೊಂಡಿದ್ದಾರೆ, ರಾಜಸ್ಥಾನ್ ಪೊಲೀಸ್ ಹೆಲ್ಪ್ ತಗೊಂಡಿದ್ದಾರೆ, ಎಲ್ಲಾರ್ದು ಹೆಲ್ಪ್ ತಗೊಂಡಿದ್ದಾರೆ. ಬಟ್ ಇಂಟಿಗ್ರೇಟ್ ಮಾಡಿಲ್ಲ. ಯಾರ್ಯಾರು ಏನೇನ್ ಮಾಡ್ಬೇಕು, ಏನ್ ಕೆಲ್ಸಗಳು ಮಾಡ್ಬೇಕು, ಪಾಪ ಅವ್ರಿಗೆ ಗೊತ್ತಿಲ್ಲ. ಪೊಲೀಸ್ಗೆ ಹಮೇ ಕ್ಯಾ ಪತಾ ಮೇಡಮ್, ವಿ ಆರ್ ಹೆಲ್ಪ್ಲೆಸ್, ವಿ ಆರ್ ಪವರ್ಲೆಸ್. ಆಯ್ತಾ? ಹಿಂಗ್ ಅವರೇ ಹೇಳ್ತಾರೆ, ವಿ ಆರ್ ಹೆಲ್ಪ್ಲೆಸ್. ಅವ್ರಿಗೆ ಗೊತ್ತಿಲ್ಲ, ಇನ್ಫಾರ್ಮೇಶನ್ ಇಲ್ಲ. ಇವ್ರು ಎಷ್ಟು ವಾಕಿ ಟಾಕೀಸ್ ಹಾಕಿದ್ದಾರೆ ಇವೆಂಟ್ಗೆ ನೋಡಿ, ಚೆಕ್ ಮಾಡಿ.
ಐ ಹಾರ್ಡ್ಲಿ ಸಾ ಎನಿ ವಾಕಿ ಟಾಕೀಸ್. ನೀವು ನಮ್ ದಸರಾನಲ್ಲಿ ನಡೆಯುವಷ್ಟು ಅರ್ಧದಷ್ಟು ವಾಕಿ ಟಾಕೀಸ್ ಇರ್ಲಿಲ್ಲ ಅಲ್ಲಿ. ನಿಜ ಒಬ್ಬ ಪೊಲೀಸಿಂದ ಇನ್ನೊಬ್ಬ ಪೊಲೀಸಿಗೆ ಇನ್ಫಾರ್ಮೇಶನ್ ಇಲ್ಲ. ಅಂಡ್ ಜಾಮರ್ಸ್, ಹೆವಿ ಜಾಮರ್ಸ್. ಇವಾಗ ಕುಂಭಮೇಳದಲ್ಲಿ ನೀವು ಕಳೆದೋಗ್ತೀರಾ ಅಥವಾ ನೀವೇನೋ ಬೇರೆ ಜಾಗದಲ್ಲಿ ಹೋಗ್ತಾ ಇದ್ದೀರಾ ಅಥವಾ ಯಾವ್ದೋ ಗೇಟ್ ಕ್ಲೋಸ್ ಆಗಿದೆ, ನೀವು ತಿಳ್ಕೊಬೇಕು. ಕಾಲ್ ಮಾಡಿ ತಾನೇ ತಿಳ್ಕೊತೀರಾ ಎಲ್ಲಿದ್ದೀರಾ, ಜನ ಜಾಸ್ತಿ ಇದಾರಾ, ಬರ್ತೀವಾ ಅಲ್ಲಿ. ಇಲ್ಲ, ಕಾಲ್ಸ್ ಹೋಗಲ್ಲ. ಜಾಮರ್ಸ್ ಎಲ್ಲಾ ಕಡೆ ಜಾಮರ್ಸ್ ಹಾಕಿ ಬಿಟ್ಬಿಟ್ಟಿದ್ದಾರೆ. ಏನಕ್ಕೆ ಜಾಮರ್ಸ್ ಹಾಕ್ಬೇಕು? ಜನ ಕಮ್ಯುನಿಕೇಟ್ ಮಾಡ್ಕೊಂಡ್ರೆ ತಾನೇ ಇದೆಲ್ಲ ಕಡಿಮೆ ಆಗೋದು. ಹೌದು, ಹೆವಿ ಜಾಮರ್ಸ್. ಸೊ ಈ ತರ ಮಾಡೋದ್ರಿಂದ ಏನಂದ್ರೆ ಇದರಿಂದ ಬೆನಿಫಿಟ್ ಆಗ್ತಾ ಇರೋದು ಯಾರು ಸೇಫ್ ಆಗಿ ಅಲ್ಲಲ್ಲಿ ಅಖಾಡದ ಆಶ್ರಮಗಳಲ್ಲಿ ಡಿವೋಟೀಸ್ ಅನ್ನೋ ಹೆಸರುಗಳಲ್ಲಿ ಸೇರ್ಕೊಂಡಿರ್ತಾರೆ, ಅವರೆಲ್ಲ ಸೇಫ್. ಕುಂಭಮೇಳದಲ್ಲಿ ಒಬ್ರಾದ್ರೂ ಫಾರಿನರ್ಸ್ ಹತ್ತಿದಾರ? ಬೇಕಾದ್ರೆ ನೋಡಿ, ಅಷ್ಟು ಜನದಲ್ಲಿ 17 ಜನದಲ್ಲಿ ಯಾರಾದ್ರೂ ಒಬ್ರು ಫಾರಿನರ್ ಇದಾರ? ಅಥವಾ ಆಶ್ರಮಕ್ಕೆ ಹಣ ಕೊಟ್ಟು ಅಲ್ಲಿ ಮೆಂಬರ್ ಆಗಿರೋಂತ ಪರ್ಸನ್ ಯಾರಾದ್ರೂ ಒಬ್ರು ಸತ್ತಿದಾರ? ಈ ಬಾಬಾಗಳ ಹಿಂದೆ ಬಿದ್ದು ಅವ್ರಿಗೆ ಒಂದು ಸ್ಪಿರಿಚುವಲ್ ಜರ್ನಿ ಅಂತ ಹೇಳಿ ಅವ್ರಿಗೆ ಬ್ರೈನ್ ವಾಶ್ ಮಾಡ್ಕೊಂಡು ಒಂದು ತಕ್ಕ ಮಟ್ಟಿಗೆ ಒಂದಷ್ಟು ಜನ ಇರ್ತಾರೆ. ಹೌದು ಹೌದು. ಎಸ್, ಥ್ಯಾಂಕ್ ಯು ಮೇಡಮ್. ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಎಸ್, ನೋಡಿ, ಇದಿಷ್ಟು ಅಲ್ಲಿನ ಪ್ರತ್ಯಕ್ಷದರ್ಶಿ ಅಂದರೆ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಂತಹ ಭವ್ಯ ಅವರು ಮಾತನಾಡಿದ್ದದ್ದು. ಅಂದರೆ ಯಾವುದೇ ಒಂದು ರೆಸ್ಪಾಂಡ್ ಮಾಡೋರು ಇರಲಿಲ್ಲ. ಆ್ಯಂಡ್ ಅಲ್ಲಿ ಹೋದಂತಹ ಭಕ್ತಾದಿಗಳಿಗೆ ಗೈಡ್ ಮಾಡೋರು ಯಾರೂ ಇರಲಿಲ್ಲ, ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಸುಮ್ಮನೆ ಈ ಜಾತ್ರೆಯಲ್ಲಿ ಬರ್ತಾರಲ್ವ, ಸೊ ಕುರಿ ಮಂದೆ ಬರೋ ಹಾಗೆ, ಸೊ ಹಂಗೆ ಬರ್ತಾರೆ ಭಕ್ತಾದಿಗಳೇ, ಅವ್ರ ಪಾಡಿ ಏನು ಅವರೇ ಎದ್ದೇಳಬೇಕು ಬೀಳಬೇಕು. ಅದು ಬಿಟ್ಟರೆ ಪೊಲೀಸರು ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ. ಆ್ಯಂಡ್ ಯಾವ ಗೇಟ್ ಕಡೆ ಹೋಗಬೇಕು, ಯಾವ ಗೇಟ್ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅದು ಕೂಡ ಹೇಳಲ್ಲ. ಅನೌನ್ಸ್ಮೆಂಟ್ ಇದೆಯಾ ಅದು ಕೂಡ ಇಲ್ಲ. ಏನು ಮಾಡಬೇಕು ಅಂತ ಅವರು ಕೂಡ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ರು ಅಂತಲೇ ಹೇಳಬಹುದು. ಅಂದರೆ ಇದನ್ನೆಲ್ಲ ಗಮನಿಸಿದಾಗ ನಿಜಕ್ಕೂ ಕೂಡ UP ಸರ್ಕಾರ ಕುಂಭಮೇಳಕ್ಕೆ ಬೇಕಾದಂತಹ ಅನಗತ್ಯ ಕ್ರಮಗಳನ್ನು ತೆಗೆದುಕೊಂಡಿಲ್ವಾ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಭದ್ರತೆ ತೆಗೆದುಕೊಂಡಿಲ್ವಾ? ಖಂಡಿತ ಭದ್ರತೆ ಇದೆ. ಸೊ ಪೊಲೀಸರನ್ನು ನಿಯೋಜನೆ ಮಾಡಿಲ್ವಾ? ಖಂಡಿತ ಇದೆ. ಬಟ್ ಎಲ್ಲೆಲ್ಲಿ ಯಾರ್ಯಾರನ್ನ ನಿಯೋಜನೆ ಮಾಡಬೇಕು, ಭಕ್ತಾದಿಗಳಿಗೆ ಗೈಡೆನ್ಸನ್ನು ಯಾರು ಕೊಡಬೇಕು, ಅವರಿಗೆ ಇನ್ಫಾರ್ಮೇಷನನ್ನು ಯಾರು ಕೊಡಬೇಕು, ಎಲ್ಲಿಗೆ ಹೋದರೆ ಎಲ್ಲಿಗೆ ತಲುಪ್ತಾರೆ, ಸೊ ಏನು ಎತ್ತ, ಈ ರೀತಿಯ ಗೊಂದಲಗಳು ಸದ್ಯಕ್ಕೆ ಇರುವಂಥದ್ದು. ಇದರಿಂದನೇ ಭಕ್ತಾದಿಗಳಿಗೂ ಕೂಡ ಕೊಂಚ ಕಷ್ಟಕರ ಆಗಿರುವಂಥದ್ದು. ಸೊ ಅದೃಷ್ಟವಶಾತ್ ಇವರು ನಿನ್ನೆನೆ ಹೋಗಿ ಮುಗಿಸಿ ಬಂದಿದ್ದಾರೆ. ಒಂದು ವೇಳೆ ಇವತ್ತು ಮೌನಿ ಅಮಾವಾಸ್ಯೆ ಅಂತ ಇದ್ದಿದ್ರೆ ಏನಾಗ್ತಾ ಇತ್ತು? ನಿಜಕ್ಕೂ ಕೂಡ ಈಗ ಎಷ್ಟೋ ಜನ ಕುಟುಂಬಸ್ಥರು ಅವರವರ ಸಂಬಂಧಿಕರನ್ನು ಕಳೆದುಕೊಂಡಿದ್ದಾರೆ. ಎಲ್ಲೆಲ್ಲೋದ್ರೋ ಏನಾದರೂ ಅಂತ ಅವರು ಕೂಡ ದುಃಖಿಸ್ತಾ ಇದ್ದಾರೆ. ಒಂದು ಕಡೆ 17ಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನೋಡೋಣ ಮುಂದಿನ ಅಪ್ಡೇಟ್ ಏನು ಸಿಗುತ್ತೆ ಅನ್ನೋದರ ಕುರಿತು. ಇನ್ನು ಈ ಕುರಿತು ಮಾತನಾಡೋದಕ್ಕೆ ವೈದಿಕ ಪಂಡಿತರಾಗಿರುವ ಭಾನುಪ್ರಕಾಶ್ ಶರ್ಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ. ಸದ್ಯಕ್ಕೆ ನೀವು ಪ್ರಯಾಗ್ರಾಜ್ನಲ್ಲೇ ಇದ್ದೀರಾ ಸರ್, ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ದೀರಾ. ಏನಾಗ್ತಾ ಇದೆ ಅಲ್ಲಿ, ಏನ್ ಹೇಳ್ತೀರಾ? ಖಂಡಿತವಾಗಿಯೂ ಸಹಿತ ಅಭೂತಪೂರ್ವವಾದಂತಹ ಒಂದು ಸನ್ನಿವೇಶ. ಕನಿಷ್ಠ ಪಕ್ಷ ಇವತ್ತು 12 ಕೋಟಿಗೂ ಮಿಗಿಲಾಗಿ ಜನ ಸೇರ್ಬಿಟ್ಟಿದ್ದಾರೆ. ಒಂದಿನ ಮುಂಚೆನೆ ಜನ 6 ಕೋಟಿ ಜನ ನಿನ್ನೆ ಮೊನ್ನೆನೆ ಇಲ್ಲೇ ಸ್ಟಾಕ್ ಆಗಿದ್ರು. ಅದರಲ್ಲಿ ಬೆಳಗ್ಗೆ ಬರೋ ಜನ ಎಲ್ಲ ಸೇರಿ ಸ್ವಲ್ಪ ಕಾಲು ತುಳಿತ ಸಂಗಮದ ಭಾಗದಲ್ಲಿ ಘಟ್ಟಗಳಲ್ಲಿ ನಡೀತು. ಬೆಳಗಿನ ಜಾವದಲ್ಲಿ ಅದು 4 ಗಂಟೆ 5 ಗಂಟೆಯಲ್ಲಿ
ಅದು ಸ್ವಲ್ಪ ಒಂದು 15 ಜನ ಸ್ವಲ್ಪ ಇದಾಗಿರ್ಬೋದು, ಡೆತ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಒಂದು 50-60 ಜನ ಇಂಜೂರ್ ಆಗಿದ್ದಾರೆ. ಎಲ್ಲರನ್ನ ಆಂಬುಲೆನ್ಸ್ ಅಲ್ಲಿ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ. ಅಂತ ಒಂದು ವಿಶೇಷವಾದಂತಹ ಸ್ಥಾನಕ್ಕೆ ಸಾಕ್ಷಿಯಾಗಿ ಕೋಟ್ಯಾಂತರ ಜನ ಮಿಂದೆ ಹೇಳ್ತಾ ಇದ್ದಾರೆ. ಇವಾಗ ಸಂಗಮ ಸ್ಥಾನ ಯಾರಿಗೂ ಬ್ಯಾನ್ ಮಾಡಿ ಸಂಗಮ ಸ್ಥಾನ ಯಾರಿಗೂ ಬಿಡ್ತಾ ಇಲ್ಲ. ಬೇರೆ ಘಟ್ಟಗಳು ಈ ತರದ 50-60 ಘಟ್ಟಗಳು ಮಾಡಿದ್ದಾರೆ. ಅಲ್ಲೆಲ್ಲ ಸ್ನಾನವನ್ನ ಮಾಡಿ ಎಲ್ಲರ ತೀರ್ಥವನ್ನ ಸಂಗ್ರಹ ಮಾಡಿ ಎಲ್ಲ ಜನ್ಮಾಂತರ ತರ್ಪಣಾದಿಗಳು ಮತ್ತೆ ವಿಶೇಷವಾದಂತ ಗಂಗಾ ನದಿಗೆ ಪೂಜೆಗಳನ್ನು ಮಾಡಿ ಕೋಟ್ಯಾಂತರ ಜನ ಹೋಗ್ತಾ ಇದ್ದಾರೆ. ಅಕ್ಕಪಕ್ಕ ಇರತಕ್ಕಂತ ಜನಗಳು ಬ್ರಿಡ್ಜ್ಗಳು ನೋಡಿದ್ರೆ ನಿಮ್ಗೆ ಏನ್ ಇರುವೆ ಸಾಲುಗಳಲ್ಲಿ ಸಾಕ್ತಾ ಇದ್ದಾರೆ ಜನ. ಎಲ್ರಿಗೂ ಸಹಿತ ಭಕ್ತಿ ಭಾವದಿಂದ ಮಿಂದೆದ್ದು ಗಂಗೆಯಲ್ಲಿ ತಮ್ಮ ಮನೆಗೂ ಸಹಿತ ಆ ತೀರ್ಥವನ್ನ ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ವೆಹಿಕಲ್ಗಳು 20 ಕಿಲೋಮೀಟರ್ ಆಸರ್ ಪಾಸರ್ಗಳಲ್ಲಿ ಯಾವುದೇ ವಾಹನ ದ್ವಿಚಕ್ರ ಅಲ್ಲಿ ಯಾವ ಚಕ್ರ ಆಂಬುಲೆನ್ಸ್ ಬಿಟ್ರೆ ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ. ಆಗ್ಲೇ ವಾರಣಾಸಿ ರಸ್ತೆ, ಅಯೋಧ್ಯ ರಸ್ತೆ, ಲಕ್ನೋ ರಸ್ತೆಗಳು ಬಂದ್ ಮಾಡಿದ್ದಾರೆ. ಇಲ್ಲಿ ಎಲ್ಲಾ ಕಡೆಯಿಂದ ಜನಗಳು ಬಂದು ಸ್ಟಾಕ್ ಹಾಕ್ತಿದ್ರು, ಅವರೆಲ್ಲ ಖಾಲಿ ಆಗಬೇಕು. ಇವರು ಆದ್ರಿಂದ ಇವತ್ತು ನಾಳೆ ಯಾರು ಈ ಕಡೆ ಬರದೇ ಇದ್ರೆ ಉತ್ತಮ ಅಂತ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ತುಂಬಾ ಇಲ್ಲಿ ಅಕಾಮಿಡೇಷನ್ಗಳೆಲ್ಲ ಇಲ್ಲ. ಎಲ್ಲಿಂದ್ರಲ್ಲಿ ನದಿ ಹತ್ರ ಜನಗಳು ಚಿಕ್ಕ ಮಗು, 6 ತಿಂಗಳ ಮಗು, 1 ವರ್ಷದ ಮಗು ಎಲ್ಲವನ್ನ ಇಟ್ಕೊಂಡು ಇಲ್ಲೇ ಮಲಗಿ ಸ್ನಾನವನ್ನ ಮಾಡಿ ತೀರ್ಥವನ್ನ ಮಾಡ್ಕೊಂಡು ಈಗಾಗಲೇ ಬೆಳಗ್ಗೆ ಕನಿಷ್ಠ ಪಕ್ಷ 3-4 ಕೋಟಿ ಜನ ಸ್ನಾನ ಮಾಡಿ ಆಗ್ಲೇ ತೆರಳ್ತಾ ಇದ್ದಾರೆ ಹೊರಗಡೆಗೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ವೈದಿಕ ಪಂಡಿತರೇ ಅಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಬಿಟ್ರು. ಅಂದರೆ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ, ಒಂದಷ್ಟು ರಸ್ತೆಗಳನ್ನು ಕ್ಲೋಸ್ ಮಾಡಿದ್ದಾರೆ, ಇಲ್ಲಿರೋರು ಮೊದಲು ಹೋಗಬೇಕು, ಅದಾದ ಮೇಲೇ ಇಲ್ಲಿ ಒಂದು ಸ್ವಲ್ಪ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡೋದಕ್ಕಾಗತ್ತೆ. ಸದ್ಯಕ್ಕೀಗ ಸಂಗಮಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ, ಬೇರೆ ಬೇರೆ ತೀರ್ಥ ಏನು ಸ್ಥಳಗಳಲ್ಲಿ ಸ್ನಾನಕ್ಕೆ ಅವಕಾಶ ಇರುವಂಥದ್ದು. ಸೊ ಪ್ರಸಾದವನ್ನು ಕೂಡ ಸ್ವೀಕರಿಸ್ತಿದ್ದಾರೆ ಅಂತ ವೈದಿಕ ಪಂಡಿತರು ಕೂಡ ಮಾಹಿತಿಯನ್ನ ತಿಳಿಸಿಕೊಟ್ರು. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭಮೇಳದಲ್ಲಿ ಇವತ್ತು ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡೋದಕ್ಕೆ ಲಕ್ಷಾಂತರ ಮಂದಿ ಭಕ್ತರು ಆಗಮಿಸಿದ್ದಾರೆ. ಸೊ ಹೀಗಾಗಿ ಭಾರೀ ಕಾಲ್ತುಳಿತ ಉಂಟಾಗಿದೆ. ಸೊ ಭಾರೀ ದುರಂತವೇ ಸಂಭವಿಸಿದೆ ಅಂತಲೇ ಹೇಳಬಹುದು. ಇನ್ನು ಈ ಒಂದು ಮಹಾಕುಂಭ ಮೇಳದಲ್ಲಿ ಇದುವರೆಗೂ 19.94 ಹತ್ರ 20 ಕೋಟಿ ಜನರು ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ. ಇನ್ನು ಆ ಸಂಖ್ಯೆ ಇವತ್ತು ತುಸು ಹೆಚ್ಚಾಗ್ತಾ ಇತ್ತು. ಬಟ್ ಈಗ ಈ ಒಂದು ದುರಂತ ಸಂಭವಿಸಿದ್ದರಿಂದ ಸಂಗಮಕ್ಕೆ ಪ್ರವೇಶ ಕಲ್ಪಿಸಿಕೊಡಲಾಗಿಲ್ಲ. ಉರಗ ರಕ್ಷಕರಾಗಿರುವಂತಹ ಸ್ನೇಕ್ ಶ್ಯಾಮ್ರವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರು ಕೂಡ ಸದ್ಯಕ್ಕೀಗ ಮಹಾಕುಂಭ ಮೇಳದಲ್ಲೇ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಅಮ್ಮ. ಹೇಗಿದ್ದೀರಾ ಸರ್? ನೀವು ಸೇಫ್ ಆಗಿದ್ದೀರಾ? ಸೂಪರ್ ಸೇಫ್. ನಮ್ಮ ಸೆಕ್ಟರ್ ಎಲ್ಲ ಸೇಫ್ ಆಗಿದ್ದೀವಮ್ಮ. ಓಕೆ, ನೀವು ಸಂಗಮ ಹತ್ರ ಹೋಗಿ ಪವಿತ್ರ ಸ್ನಾನ ಮುಗಿಸಿ ಬಂದ್ರಾ? ನಾವು ನೆನೆ ಮಾಡ್ಬಿಟ್ವಿ ಎಲ್ಲ. ಓಕೆ ಓಕೆ, ಅಲ್ಲಿ ಏನೇನ್ ಆಗ್ತಾ ಇದೆ ದುರಂತ ಎಲ್ಲ ಗೊತ್ತಾಗ್ತಾ ಇದೆ ಬೆಳಗ್ಗೆಯಿಂದ. ಏನ್ ಹೇಳ್ತೀರಾ ಸರ್ ನೀವು? ಏನ್ ಗೊತ್ತಾ, ನಮ್ಮ ಸೆಕ್ಟರ್ಗಳಿಗೂ ಸುಮಾರು ಒಂದು 8-12 ಕಿಲೋಮೀಟರ್ ಇದೆ. ಬಟ್ ಏನಾಗುತ್ತೆ ಅಂದ್ರೆ ನಾವು ಮೊನ್ನೆನೇ ಎಕ್ಸ್ಪೆಕ್ಟ್ ಮಾಡಿದ್ವಿ ಜನ ಇಷ್ಟೊಂದು ಜನ ಬಂದ್ರೆ ಯಾವ ತರಪ್ಪ ಏನ್ ಮಾಡಕ್ಕಾಗತ್ತೆ ಅಂತ. ಆದ್ರೆ ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲಾ ಫೆಸಿಲಿಟೀಸ್ ಚೆನ್ನಾಗಿದೆ. ಅಂದ್ರೆ ಸರಿಯಾಗಿ ಯಾರು ಗೈಡ್ಲೈನ್ಸ್ ಕೊಡೋರಿಲ್ಲ, ಒಂದು ಅನೌನ್ಸ್ಮೆಂಟ್ಗಳಿಲ್ಲ, ಹಾಗೆ ಬರೋ ಭಕ್ತಾದಿಗಳಿಗೆ ಈ ಗೇಟ್ ಅಲ್ಲ ಆ ಗೇಟ್ಗೆ ಹೋಗಿ ಅನ್ನೋರಿಲ್ಲ, ಕ್ರಮಗಳನ್ನ ತೆಗೆದುಕೊಳ್ಳೋರಿಲ್ಲ ಅನ್ನೋದು ಕೂಡ ಒಂದಷ್ಟು ಜನ ಮಾತಾಡಿದ್ರು ಅಲ್ಲೇ. ಅಂದ್ರೆ ಪ್ರಯಾಗ್ರಾಜ್ಗೆ ಹೋಗಿ ಬಂದವರು. ನೀವೇನ್ ಹೇಳ್ತೀರಾ ಈ ಕುರಿತು? ಕ್ರಮಗಳ ಕುರಿತು ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ಎಲ್ಲ ನೋಡಿ, ಪೊಲೀಸ್ ಫೆಸಿಲಿಟಿ ಚೆನ್ನಾಗಿದೆ, ಮಿಲಿಟರಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಬಟ್ ನಾವು ಎಲ್ಲಿಗೆ ಹೋಗ್ಬೇಕು, ಯಾವ ರೋಡಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ. 26ನೇ ಬ್ರಿಡ್ಜ್ ಹತ್ರ ಹೋಗ್ಬಿಟ್ಟು ನಾವು ಕೇಳಿದ್ರೆ 27ಕ್ಕೆ ಹೋಗುವಂತಾರೆ, 27 29ಕ್ಕೆ ಹೋಗುವಂತಾರೆ. ಒಂದೊಂದು ಬ್ರಿಡ್ಜ್ಗೂ ನಮ್ಗೆ ಮಿನಿಮಮ್ 1.5 ಕಿಲೋಮೀಟರ್ ನಡಿಬೇಕಾಗತ್ತೆ. ನಿಜವಾಗ್ಲೂ ನೀವು ಇಲ್ಲಿದೆ, ನೀವು ಪ್ರಯಾಗ್ರಾಜ್ ತನಕ ಹೋಗ್ಬೋದು. ಅಲ್ಲಿಂದ ಮೇಳಕ್ಕೆ ಹೋಗ್ಬೇಕು ಅಂದ್ರೆ 30-40 ಕಿಲೋಮೀಟರ್ ಪಾರ್ಕಿಂಗ್ ಮಾಡ್ತಾರೆ. ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು, 2 ವೀಲರ್ ಸಿಗುತ್ತೆ. ಬಟ್ ಫೆಸಿಲಿಟೀಸ್ ಅಷ್ಟು ಇದಾಗಿಲ್ಲ. ಬಟ್ ಅಲ್ಲಿ ತನಕ ಹೋಗಿ ಅಲ್ಲಿ ನಾವು ಅಲ್ಲಿಂದ ಸುಮಾರು 10-12 ಕಿಲೋಮೀಟರ್ ನಡೀಲೇಬೇಕಾಗುತ್ತೆ ಮೇಡಮ್.
ಈಗ ರಾತ್ರಿ ಒಂದಷ್ಟು ಸಾವು ನೋವು, ಕಾಲ್ ತುಳಿತ, ಕುಟುಂಬಸ್ಥರನ್ನ ಕಳ್ಕೊಂಡವರು, ಈ ಎಲ್ಲಾ ಘಟನೆಗಳು ನಡೆದೋಯ್ತಲ್ಲ ಸರ್? ಅದೇನಾಗುತ್ತೆ ಅಂದ್ರೆ ಈ ತರದ ಇದ್ರಲ್ಲಿ ಅಷ್ಟು ಕೋಟಿ ಜನ ಬಂದಾಗ ನೂಕು ನುಗ್ಲಾದಾಗ ಸರ್ವೇ ಸಾಮಾನ್ಯ, ನಿಜ. ಹೌದು ಹೌದು ನಿಜ. ಇವ್ ನೋಡಿ ದಸರಾದಲ್ಲೇನೆ ಸುಮಾರು ಒಂದ್ 2-3 ಲಕ್ಷ ಜನ ಬಂದಾಗ ಅಷ್ಟು ನೂಕು ನುಗ್ಲಾಡ್ತಲೇ ಅಂದ್ರೆ ಅಷ್ಟು ಜನ ಬರ್ತಾರೆ ಅಂತ ಮೊದ್ಲೇ ಗೊತ್ತಿತ್ತು ಸರ್ಕಾರಕ್ಕೆ. ಯಾಕೆ ಇನ್ನೂ ಒಂದಷ್ಟು ತುಸು ಹೆಚ್ಚು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಬಹುದಿತ್ತಲ್ವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಬರುತ್ತೆ ಸರಿ. ಏನಾಗುತ್ತೆ, ನಿಮ್ಮನ್ನೊಂದು ಫಂಕ್ಷನ್ಗೆ ನೀವು ಸುಮಾರು ಒಂದು 400 ಜನ ಎಕ್ಸ್ಪೆಕ್ಟ್ ಮಾಡಿರ್ತೀರಾ, ಏಕ್ದಮ್ 1,500 ಜನ ಬಂದ್ಬಿಟ್ಟಾಗ, ಕರ್ದವರೆಲ್ಲ ಬಂದ್ಬಿಟ್ಟಾಗ ಅವಾಗ ಏನಾಗುತ್ತೆ, ತಬ್ಬಿಬಾಗ್ಬಿಡ್ತೀವಿ, ಯಾರನ್ನ ಮಾತಾಡ್ಸೋದು, ಯಾರನ್ನ ಬಿಡುದು. ಯಾಕಂದ್ರೆ ನೋಡಿ ಸರ್, ಮೊನ್ನೆ ತಿರುಪತಿಯಲ್ಲಿ ಸೇಮ್ ಇದೇ ಆಗಿದ್ದು ಆಯ್ತಾ. ಅಲ್ಲಿ ಸಾವಿರಾರು ಭಕ್ತರಿದ್ರು. ಸೊ ಅಂತ ಸಂದರ್ಭದಲ್ಲೇ ಅಷ್ಟೊಂದು ಅವಘಡ ಆಗೋಯ್ತು. ಇಲ್ಲಿ ಕೋಟ್ಯಾಂತರ ಭಕ್ತರು ಬರ್ತಾರೆ ಅಂತಂದ್ಮೇಲೆ ತುಸು ಹೆಚ್ಚಾಗೆ ಗಮನ ಹರಿಸಬೇಕಾಗತ್ತೆ. ಅಂದ್ರೆ ಹರಿಸಿದ್ದಾರೆ. ಮಿಲಿಟರಿ ಅವರೆಲ್ಲ ಇದಾರಪ್ಪ, ಮಿಲಿಟರಿ ಅವ್ರು ಸುಮಾರು ಜನ ಬಸ್ಸಲ್ಲಿ ಬಂದ್ರು, ಮಿಲಿಟರಿ ಅವ್ರು ತುಂಬಾ ಜನ ಬಂದ್ರು, ಮಿಲಿಟರಿ ಪೊಲೀಸು ಎಲ್ಲರೂ ಅಲ್ಲೇ ಇದಾರೆ. ಬಟ್ ಏನಾಗುತ್ತೆ ಅಂದ್ರೆ ನಾಗಸಾಧುಗಳು ಸ್ನಾನ ಮಾಡಿದ್ಮೇಲೆ ಜನನೇ ಬಿಡ್ತಾರೆ ಸ್ನಾನ ಮಾಡಕ್ಕೆ. ಅವಾಗ ಏನಾಗುತ್ತೆ, ಆ ಸಂದರ್ಭದಲ್ಲಿ ಎಲ್ಲ ನುಗ್ಗಕ್ ಶುರು ಮಾಡ್ತಾರೆ. ಅಂದ್ರೆ ಆ ಫೋರ್ಸ್ಗೆ ಇವ್ರು ತಡೆಯಕ್ ಆಗಲ್ಲ ಬಿಡಿ. ಯಾಕೆ ಅಷ್ಟೊಂದು ಫೋರ್ಸ್ ಇರುತ್ತೆ ಜನರದ್ದು. ಯಾಕೆಂದ್ರೆ ಈಗ ಒಂದು 500 ಜನ ಇರೋ ಕಡೆ ಲಕ್ಷಾಂತರ ಜನ ನುಗ್ದಾಗ 500 ಜನ ಏನು ಮಾಡಕ್ ಆಗಲ್ಲ ಅಲ್ವಾ? ಆತರ ಆಗುತ್ತೆ. ಎಸ್, ಥ್ಯಾಂಕ್ ಯು ಸರ್, ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಇದಿಷ್ಟು ಸ್ನೇಕ್ ಶ್ಯಾಮ್ ಅವ್ರು ಹೇಳಿದ್ದು. ಅಂದರೆ ಎಲ್ಲ ಕ್ರಮಗಳನ್ನು, ಮುಂಜಾಗ್ರತೆ ಕ್ರಮಗಳನ್ನು ಎಲ್ಲವೂ ಕೂಡ ತೆಗೆದುಕೊಂಡಿದ್ದಾರೆ. ಬಟ್ ಇದ್ದಕ್ಕಿದ್ದಾಗೆ ಕೋಟ್ಯಾಂತರ ಭಕ್ತರು ಹೆಚ್ಚಾಗಿ ಬಂದಿದ್ದರಿಂದ ಈ ಒಂದು ಅವಘಡ ಸಂಭವಿಸಿತು ಅಂತ ಸ್ನೇಕ್ ಶ್ಯಾಮ್ ಅವರು ಕೂಡ ಹೇಳ್ತಿದ್ರು. ನಿಜ, ಈಗ ಸರ್ವೇ ಸಾಮಾನ್ಯವಾಗಿ ಕೋಟ್ಯಾಂತರ ಭಕ್ತಾದಿಗಳು ನೋಡಿ, ದೃಶ್ಯಾವಳಿಗಳಲ್ಲೇ ನೀವು ಗಮನಿಸಬಹುದು ಇದರಲ್ಲಿ ಎಷ್ಟು ಜನ ಅವರವರ ಸಂಬಂಧಿಕರನ್ನು ಕಳೆದುಕೊಂಡಿದ್ದಾರೋ, ಅದು ಹೇಗೆ ಹೋಗ್ತಾರೋ ಅಂತ ನಾವು ನೋಡೋರ್ಗೇನೆ ನಮಗೇನೆ ಭಯ ಆಗುತ್ತೆ. ಸೊ ಅಂಥದ್ರಲ್ಲಿ ರಾತ್ರಿ ಆ ಒಂದು ಬಹುದೊಡ್ಡ ದುರಂತ ಅಂತೂ ಸಂಭವಿಸಿದೆ. ಸದ್ಯಕ್ಕೆ ಸರ್ಕಾರ ಈಗ ಇನ್ನೂ ಹೆಚ್ಚೆಚ್ಚು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಸೊ ಒಂದು ಕಡೆ UP CM ಯೋಗಿ ಆದಿತ್ಯನಾಥ್ ಸಭೆಗಳ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಸೊ ಮುಂಜಾಗ್ರತಾ ಕ್ರಮ ಹಾಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಸದ್ಯಕ್ಕೆ ಈಗಿರುವಂತಹ ಭಕ್ತಾದಿಗಳನ್ನು ಚದುರಿಸಬೇಕು ಅಂತಂದರೆ ಅವರು ಹೊರಗಡೆ ಬಂದ್ರೇನೆ ಇನ್ನು ನೆಕ್ಸ್ಟ್ ಬಿಡಬೇಕು ಅನ್ನೋ ತೀರ್ಮಾನ ತೆಗೆದುಕೊಳ್ಬೇಕು. ಇಲ್ಲ ಅಂತಂದರೆ ಆಲ್ರೆಡಿ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಅದರ ಜೊತೆಗೆ ಇನ್ನೂ ಪ್ರವಾಸಿಗರನ್ನು ಹಾಗೆ ಭಕ್ತಾದಿಗಳನ್ನು ಬಿಟ್ಟರೆ ನಿಜಕ್ಕೂ ಕೂಡ ಪರಿಸ್ಥಿತಿಯನ್ನು ನಿಯಂತ್ರಿಸೋದು ಬಹಳ ಕಷ್ಟ ಅಂತಲೇ ಹೇಳಬಹುದು. ಸೊ ಹೀಗಾಗಿ ಯಾವ ಕ್ರಮಗಳನ್ನು ತೆಗೆದುಕೊಳ್ತಾರೆ, ಏನೇನು ಪ್ಲ್ಯಾನ್ಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ಕಾದು ನೋಡಬೇಕು. ಸದ್ಯಕ್ಕೀಗ ಸಿಲುಕಿಕೊಂಡಿರೋರನ್ನ ಸೇಫ್ ಮಾಡಬೇಕು. ಇನ್ನು ಮಹಾಕುಂಭಮೇಳದಲ್ಲಿ ಭಾರೀ ಕಾಲ್ತುಳಿತ ಉಂಟಾಗಿದ್ರಿಂದ ಪವಿತ್ರ ಸ್ನಾನವನ್ನ ನಾಗಸಾಧುಗಳು ನಿರಾಕರಿಸಿದ್ದಾರೆ. ನೋಡಿ, ಇಲ್ಲಿ ಪವಿತ್ರ ಸ್ನಾನ ಮಹಾಕುಂಭಮೇಳದಲ್ಲಿ ನಾಗಸಾಧುಗಳು ಮಾಡಿದ ಬಳಿಕವೇ ಭಕ್ತಾದಿಗಳು ಮಾಡೋದು. ಈಗ ಪವಿತ್ರ ಸ್ನಾನವನ್ನ ನಾಗಸಾಧುಗಳು ನಿರಾಕರಿಸಿದ್ದಾರೆ. ಅಘೋರಿ ಹಾಗೆ ನಾಗಸಾಧುಗಳ ಪವಿತ್ರ ಸ್ನಾನ ರದ್ದಾಗಿದೆ. ನೂಕು ನುಗ್ಗಲಿನ ಕಾರಣದಿಂದಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮೌನಿ ಅಮಾವಾಸ್ಯೆಯ ಅಮೃತ ಸ್ನಾನವೇ ರದ್ದಾಗೋಯ್ತು. ನೋಡಿ, ಮೌನಿ ಅಮಾವಾಸ್ಯೆಯಂದು ಪವಿತ್ರ ಸ್ನಾನ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ ಅಂತಾನೆ ಕೋಟ್ಯಾಂತರ ಮಂದಿ ಭಕ್ತಾದಿಗಳು ಮಹಾಕುಂಭಮೇಳಕ್ಕೆ ಹೋಗಿದ್ದು. ಬಟ್ ಈಗ ಆ ಪವಿತ್ರ ಸ್ನಾನನೇ ರದ್ದಾಗೋಯ್ತು. ಸ್ನಾನಕ್ಕೆ ಮುಂದಾದರೆ ಕಾಲ್ ತುಳಿತ ಹೆಚ್ಚಾಗುತ್ತೆ, ಸಾವು ನೋವುಗಳು ಸಂಭವಿಸುತ್ತೆ ಅನ್ನೋ ಕಾರಣಕ್ಕೆ ಈಗ ಈ ಒಂದು ತೀರ್ಮಾನಕ್ಕೆ ಬರಲಾಗಿರುವಂಥದ್ದು. ಅಂಡ್ UP CM ಕೂಡ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಸಂಗಮದ ಬಳಿ ಯಾರೂ ದಯವಿಟ್ಟು ಬರಲೇಬೇಡಿ ಅಂತ ಅವರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಈ ಒಂದು ಭಾರಿ ಕಾಲ್ ತುಳಿತ ಉಂಟಾಗಿದ್ದ ಪರಿಣಾಮ ಅಘೋರಿ ನಾಗಸಾಧುಗಳು ಪವಿತ್ರ ಸ್ನಾನವನ್ನ ರದ್ದುಗೊಳಿಸಿದ್ದಾರೆ. ಮೌನಿ ಅಮಾವಾಸ್ಯೆಯ ಹಿನ್ನೆಲೆ ಇವತ್ತು ಪವಿತ್ರ ಸ್ನಾನ ಮಾಡಲು ಲಕ್ಷಾಂತರ ಜನ ಆಗಮಿಸಿದ್ರು. ಈ ವೇಳೆ ಭಾರೀ ನೂಕು ನುಗ್ಗಲಿನ ಕಾರಣದಿಂದಾಗಿ ಹಲವಾರು ಮಂದಿ ಗಾಯಗೊಂಡಿದ್ದು, ನೂರಾರು ಜನ ಅಸ್ವಸ್ಥರಾಗಿದ್ದಾರೆ, ಒಂದಷ್ಟು ಜನ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಹೀಗಾಗಿ ಈಗ ಪವಿತ್ರ ಸ್ನಾನವೇ ರದ್ದಾಗಿದೆ. ಸಂಗಮದ ಬಳಿ ಕೂಡ ಯಾರಿಗೂ ಎಂಟ್ರಿ ಇಲ್ಲ. जनों की भारी भीड़ है, लगभग 8 से 10 करोड़ श्रद्धालु इस समय प्रयागराज के अंदर मौजूद है। कल भी
5.5 करोड़ श्रद्धालुजनों ने महाकुंभ का स्नान किया था। ये जो भारी दबाव श्रद्धालुजनों के कारण और श्रद्धालुओं के संगम नोच पर जाने के कारण वहाँ पर एक बना हुआ है, लेकिन पूरा प्रशासन मौके पे वहाँ मौजूद है। रात्रि को 1 से 2 बजे के बीच में अखाड़ा मार्ग पर, जहाँ पे अखाड़ों के अमृत स्नान के दृश्य से बैरिकेड्स भी किए गए थे, तो बैरिकेड्स को फांद करके आने में कुछ श्रद्धालु गंभीर रूप से घायल हुए हैं। उन्हें तत्काल हॉस्पिटल में पहुंचा करके उपचार आदि की व्यवस्था उनके लिए की गई है। उनमें से कुछ श्रद्धालु गंभीर रूप से घायल हैं। लगातार प्रशासन स्थानीय स्तर पर श्रद्धालुओं की सकुशल स्नान कराने के दृष्टि से रात्रि को कल सायंकाल 6:30-7 बजे से ही मौनी अमावस्या का मुहूर्त प्रारंभ। ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.